गणपति महाराज की। राम जय तुलसी राम सुनाम अनिता फला राम जय तुलसी राम सुनाम राम 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 राक्षस भीम प्रतिकूल सोमा राज राम परम पुरुष पावन शील राम जय तुलसी राम सुराम अमर निरुत फल अनित फल राम जय तुलसी राम सुराम। हर रामदेव गोविंदा 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 जय 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 श्री गोल्लापुरमदेवी पादार वेंकटी गोविंदा श्री रंगनाथ स्वामी पादार वेंकटी गोविंदा श्री रामदेवर पादार वेंकटी गोविंदा श्री महालक्ष्मी देवी पादार वेंकटी गोविंदा श्री अंतरघटम देवी पादार वेंकटी गोविंदा हर नमः पार्वती पदे जय श्री राम। शुक्लाम्बरधरं विष्णुं शशिवर्णं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजानन महर्निशम् अनेकदन्तं भक्तानाम् एकदन्तमुपास्महे अनेकदन्तम् उपास्महे गजाननं भूतगणादिसेवितं कपित्तजम्बूफलसारभक्षितं उमासुतं शोकविनाशकारणं नमामि विघ्नेश पादपङ्कजम् वक्रतुण्ड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा। ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ
ನಿಮಗಿಂತ ಮಿಗಿಲಾದ ದೈವವನ ಕಾಣೆ. ಮನ ತುಂಬಿ ನಾನಿನ್ನ ಬೇಡುವೆನಯ್ಯ. ಮನ ತುಂಬಿ ನಾನಿನ್ನ ಬೇಡುವೆನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಸೃಷ್ಟಿಯ ಉದರದೆ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪಾತ್ರೆದು ನಿಮ್ಮಯ ಪಾದಕ್ಕೆ. ಗರಿಕೆ ಪಾತ್ರೆದು ನಿಮ್ಮಯ ಪಾದಕ್ಕೆ. ಬೇಡುವೆವು ನಿಮ್ಮ ಕರುಣೆಯ ಹರಕೆ. ಬೇಡುವೆವು ನಿಮ್ಮ ಕರುಣೆಯ ಹರಕೆ. ಓಂಕಾರಮಯ ವಿಶ್ವವ್ಯಾಪಕ. ಓಂಕಾರಮಯ ವಿಶ್ವವ್ಯಾಪಕ. ಶಿವಸುಕುಮಾರ ನೀನೇನೆ ಗಜಮುಖ. ಶಿವಸುಕುಮಾರ ನೀನೇನೆ ಗಜಮುಖ. ಸಿದ್ಧಿ ಬುದ್ಧಿ ಪ್ರಿಯ ನೀನೇ ಪ್ರಾಣ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ ವಿನಾಯಕ. ಕನ್ನಡ ಕಲಾಭಿಮಾನಿಗಳಲ್ಲಿ ವಿನಂತಿ. ಕಲಾ ಪ್ರೋತ್ಸಾಹಕರೇ, ಕಲಾ ಆರಾಧಕರೇ ಹಾಗೂ ಕಲಾಭಿಮಾನಿಗಳೇ, ಈ ದಿವಸ ತೊರೆಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಬಾಲಕರಾದ ನಾವುಗಳು ಪೂಜ್ಯ ಗುರುಗಳಾದ ಸುವರ್ಣಚಂದ್ರ ಜನಪ್ರಿಯ ಮಾಣಿಕ್ಯ ಹಾರ್ಮೋನಿಯಂ ಮಾಸ್ಟರ್ ವೈ ರಾಮಚಂದ್ರಯ್ಯನವರ ಸಂಗೀತ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ನಾವು ನಿಮ್ಮ ಮುಂದೆ ಪ್ರದರ್ಶನ ಮಾಡುತ್ತಿದ್ದೇವೆ. ಕಲಾವಿದರು ಆಡುವ ಮಾತನಾಡುಗಳಲ್ಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡು ಬಂದಲ್ಲಿ ಹಂಸಶ್ರೀಯ ನ್ಯಾಯದಂತೆ, ಅಂದರೆ ಯಾವ ರಾಜಹಂಸಕ್ಕೆ ಹಾಲು ನೀರನ್ನು ಬೆರೆಸಿಟ್ಟರೆ ನೀರನ್ನು ಬೇರ್ಪಡಿಸಿ ಹಾಲನ್ನೇ ಸವಿಯುವುದೋ ಅದೇ ರೀತಿ ನಮ್ಮ ಕಲಾವಿದರ ತಪ್ಪುಗಳನ್ನು ಮನ್ನಿಸಿ ಶಾಂತ ರೀತಿಯಿಂದ ಕುಳಿತು ನಾಟಕವನ್ನು ಯಶಸ್ವಿಗೊಳಿಸಲು ಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಹನುಮಾ 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 ಹನುಮಾ
ಹನುಮ 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 ಬಾಳಿಗಾಸರೆ ಬಲಭೀಮ ಹನುಮ ಬಾಳಿಗಾಸರೆ ಬಲಭೀಮ ಹನುಮ ತಿಳಿದು ಬೇಡಿದರೆ ನರಸಿಂಹದಾಸ ತಾನು ತಿಳಿದು ಬೇಡಿದರೆ ನರಸಿಂಹದಾಸ ತಾನು ಹನುಮನ ನಾಮ ಕಾವುದೋ ಜನುಮ ಹನುಮನವಿಲ್ಲದೆ ಜಪಿಪುದು ನೇಮ ಹನುಮನ ನಾಮ ಕಾವುದೋ ಜನುಮ ಹನುಮ 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 ಜೈ ಗುರುಗಳೇ, ರಾಜೇಂದ್ರ. ಸುಮಂತ್ರರೇ, ಮಹಾಪ್ರಭು. ಗುರುಗಳೇ, ರಾಜೇಂದ್ರ. ಸುಮಂತ್ರರೇ, ಮಹಾಪ್ರಭು. ಮಂತ್ರಿಯ ಕೇಳೋ ಇಂತೋ ನಾನಿ ರಾಜವ ಮಂತ್ರಿಯ ಕೇಳೋ ಇಂತೋ ನಾನಿ ರಾಜವ ಮಂತ್ರಿಯ ಕೇಳೋ ಸಂತಸದಿಂದಲೇ 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 ರಾಮಚಂದ್ರಗಿರಿ ರಾಜ್ಯ ಮಂತ್ರಿಯ ಕೇಳೋ ಇಂತೋ ನಾನಿ ರಾಜವ ಮಂತ್ರಿಯ ಕೇಳೋ ಇಂತೋ ನಾನಿ ರಾಜವ ಮಂತ್ರಿಯ ಕೇಳೋ ಗುರುಗಳೇ, ರಾಜೇಂದ್ರ. ಸುಮಂತರೇ, ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಲೇಸಿನಿಂದ ಪಟ್ಟು ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ
ಪೂಜ್ಯರಾದ ವಸಿಷ್ಠ ಮುನಿ ಪುಂಗವರೇ, ರಾಜೇಂದ್ರ. ಮಂತ್ರಿ ಸುಮಂತ್ರವರೆಯರೇ, ಮಹಾಪ್ರಭು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುಗಳೇ? ರಾಜೇಂದ್ರ. ಗುರುಗಳೇ, ಸೀತಾರಾಮನ ಪಟ್ಟಾಭಿಷೇಕ. ರಾಜೇಂದ್ರ. ಗುರುಗಳೇ, ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ. ಗುರುಗಳೇ, ಲೋಕಕ್ಕೆಲ್ಲ ಸಂತಸ. ಸೀತಾರಾಮನ ಪಟ್ಟಾಭಿಷೇಕ. ರಾಜೇಂದ್ರ. ರಘುರಾಮಚಂದ್ರನು ಸದ್ಗುಣಶೀಲನು. ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಪನು. ಗುರುಗಳೇ, ಲೋಕಲೋಕವ ಪಾಲಿಪನು. ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ. ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನುದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ಇನ್ನು ನನ್ನ ಅನಿಸಿಕೆ ಬೇಕೆ. ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಪ್ರಭು. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನೇ ತಿಳಿಸಲಿಲ್ಲವಲ್ಲ? ಆಜ್ಞಾಪಿಸೇನು ಪ್ರಭು. ಕೋಚಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮನವರಲ್ಲ. ಕೋಚಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮನವರಲ್ಲ ಸಂತಸ ಪಡುವಂತ. ದೇವ ಮನವರಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಇದಿನ ಶುಭ ದಿನ. ಸಂತಸ ಪಡುವಂತ ಇದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮನವರಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಈ ದಿನ ಶುಭ ದಿನ. ಸಾರ್ವಭೌಮ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪರಿಜನ ಪುರಜನ ಎಲ್ಲರೂ ಆನಂದದಿಂದಿರುವಾಗ ನನಗೂ ಕೂಡ ಸಂತೋಷವೇ ಪ್ರಭು. ಬಹಳ ಸಂತೋಷ ಸುಮಂತರೇ, ಬಹಳ ಸಂತೋಷ. ಹಾಗಾದರೆ ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಬರಮಾಡಿ. ಹಾಗೇ ಆಗಲಿ ಪ್ರಭು. ಗುರುಗಳೇ, ಶ್ರೀರಾಮಚಂದ್ರನ ಶುಭ ಮುಹೂರ್ತವೊಂದನ್ನು ತಿಳಿಸಿರಿ. ಆಗಲಿ ರಾಜೇಂದ್ರ. ರಾಜೇಂದ್ರ. ಗುರುಗಳೇ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಕೃತಾರ್ಥನಾದ ಗುರುದೇವ, ಕೃತಾರ್ಥನಾದ.
ಕುಮಾರ ತಮ ಪಾದಕೀಗ ವಂದಿಸುವೆ ನಾನದಿ ಕರುಣದೆ ತಂದೆಯೇ. ಜನಕ ಕುಮಾರ ಎನ್ನನು ಕರಸಿದ ಪರಿ ಇಂದು ಎನ್ನನು ಕರಸಿದ ಪರಿ ಇಂದು ಎನ್ನನು ಕರಸಿದ ಪರಿ ಇಂದು ಎನ್ನನು ಕರಸಿದ ಪರಿ ಇಂದು ಎನ್ನನು ಕರಸಿದ ಪರಿ ಅಂತವೇ ಇದು ಬೇಡುವುದು ಜನಕನೇ ತಂದೆಯ ತಮ ಪಾದಕೀಗ ವಂದಿಸುವೆ ನಾನದಿ ಬರುತ್ತದೆ ತಂದೆಯೇ. ಜನಕ ನಮಸ್ಕರಿಸುವೆನು. ಕುಮಾರ ನಿನಗೆ ಮಂಗಳವಾಗಲಿ ಮೇಲೇಳು. ಜನಕ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಿಸಲು ಕಾರಣವೇನು? ಕುಮಾರ ನಿನ್ನನ್ನು ಕರೆಯಿಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರು ಕುಮಾರ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಜನಕ ತಮ್ಮ ಇಷ್ಟದಂತೆಯೇ ಆಗಬಹುದು. ಜನಕ ತಮ್ಮ ಇಷ್ಟದಂತೆಯೇ ಆಗಬಹುದು. ಆದರೆ ಕುಮಾರ ಆದರೆ ಎಂಬ ಹರ್ದೋಕ್ತಿ ಹೇಗೆ ಕುಮಾರ? ಜನಕ ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಈ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ಕುಮಾರ ಅವರಿಗೂ ಹೇಳಿ ಕಳಿಸಿದ್ದೇನೆ, ಹಾಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ಬಹಳ ತ್ವರಿತವಾದ್ದರಿಂದ ಈ ಕಾರ್ಯವನ್ನು ನೆರವೇರಿಸಬೇಕಾಯಿದ್ದಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದಿದ್ದೇನಲ್ಲ. ಆದ ಕಾರಣ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗ. ಜನಕ ಅಪ್ಪಿ ನೀವಿತ್ತಾಜ್ಞೆಗೆ ತಪ್ಪನ್ನೆಸಗುವನೇ ಜನಕ. ತಮ್ಮ ಇಷ್ಟದಂತೆಯೇ ಆಗಬಹುದು. ಗುರುಗಳಿಗೆ ವಂದಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ ಮೇಲೇರು. ರಾಮಚಂದ್ರ ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲ ಹೊರಿತು ಬಂದು ರಕ್ಷಾಬಂಧನವನ್ನು ಕಟ್ಟುವೆನು. ಈಗ ನನ್ನ ಸಂಗಡ ಬಾ, ಕೆಲವು ಗೋಪಿಯ ವಿಚಾರಗಳನ್ನು ತಿಳಿಸಬೇಕಾಗಿದೆ. ಬಾ ರಾಮಚಂದ್ರ. ಧನ್ಯೋಷ್ಮಿ ಗುರುದೇವ, ಧನ್ಯೋಷ್ಮಿ. ತಮ್ಮ ಇಷ್ಟದಂತೆ ಆಗಬಹುದು. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ರಾಜ್ಯದೆಲ್ಲೆಡೆ ಡಂಗೂರದ ಮೂಲಕ ತಿಳಿಸಿಬಿಡಿ. ಹಾಗೇ ಆಗಲಿ ಪ್ರಭು. ನಾನು ಈ ವಿಚಾರವನ್ನು ರಾಣಿವಾಸದವರಿಗೆ ತಿಳಿಸಿ ಬರುತ್ತೇನೆ. ಸಂಭ್ರಮವು
ದಿವಸ ಈ ಅಯೋಧ್ಯೆ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ. ಕಾರಣವೇನಿರಬಹುದು? ಓಹೋ, ಯಾರೋ ಢಂಗೂರದವನು ಸಾರಿಕೊಂಡು ಹೋಗುತ್ತಿರುವನು ರಾಮಚಂದ್ರನಿಗೆ ಪಟ್ಟಾಭಿಷೇಕನೋ? ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ ಸರಿ. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ನಾಳೆಗೆ ಸೇದುವಾಗ ಈ ದಿವಸ ಎಷ್ಟು ಸಮಯವಾದರೂ ನನ್ನ ಜೀವಿತೇಶನು ಅಂತಃಪುರದ ಕಡೆಗೆ ಬಾರಲೇ ಇಲ್ಲವಲ್ಲ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಹರೀನಾ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನಾ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಹರಿಯೇನಾ? ಹರಿಯೇನಾ ಕಾರಣ? ತಿಳಿಯೇನಾ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಹರಿಯೇನಾ? ಪ್ರಾಣೇಶ್ವರ
ಕಾರಣ ಅರಿಯೇನಾ. ಇದೇನಿದು? ನನ್ನ ಪ್ರಾಣೇಶ್ವರನೂ ಬಾರಲಿಲ್ಲ. ಹೋಗಲಿ, ನನ್ನ ಆಪ್ತ ಸಖ್ಯಾದ ಮಂಥರೆಯೂ ಬಾರಲಿಲ್ವಲ್ಲ. ಕಾರಣವಾದರೂ ಏನಿರಬಹುದು? ಪಟ್ಟಾಭಿಷೇಕ ನಾಳೆ ಬಿದ್ದು ಕೈಕಾ ಕೈಕಾ. ಯಾರು? ಮಂಥರ ಬಂದೆಯಾ? ಸುಖಾಗಮನವೇ? ಸೌಖ್ಯದಿಂದ ಇರುವೆಯಾ? ನನ್ನ ಸುಖವಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ? ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಮಂತ್ರ ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊದಗಲ್ ತೋಷವಾಂತಿ ನಾ ಮಂಥರ ಸಂತೋಷವಾಂತಿ, ನಾ ಮಂಥರ ಸಂತೋಷವಾಂತಿ ನಾ. ಮಂಥರ ರಘುಕುಲ ದೀಪನು ಅಘ ಪರಿಹಾರಕನು, ರಘುಕುಲ ದೀಪನು ಅಘ ಪರಿಹಾರಕನು, ಸುಗುಣನು ಸುಂದರನು ಅಲ್ಲವೇ? ಸುಗುಣನು ಸುಂದರನು, ಸುಗುಣನು ಸುಂದರನು ಅಲ್ಲವೇ ಮಂಥರ? ಸುಗುಣನು ಸುಂದರನು, ನಿಗಮಾಗಮ ವಂದಿತನು, ಸಂತೋಷವಾಂತಿ ನಾ ಮಂಥರ ಸಂತೋಷವಾಂತಿ, ನಾ ಮಂಥರ ಸಂತೋಷವಾಂತಿ ನಾ. ಮಂಥರ ರಾಮಗಿ ರಾಜವ ಪ್ರೇಮಗಿ ಕಾಂತಾನವ, ರಾಮಗಿ ರಾಜವ ಪ್ರೇಮಗಿ ಕಾಂತಾನವ, ನೇಮದ ಮಾತೆಯ ಕೇಳಿ ಅಲ್ಲವೇ? ನೇಮದ ಮಾತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ ಅಲ್ಲವೇ ಮಂಥರ? ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ, ಭೂಮಿಯಳು ನಾ ಧನ್ಯಳು, ಸಂತೋಷವಾಂತಿ ನಾ ಮಂಥರ ಸಂತೋಷವಾಂತಿ, ನಾ ಮಂಥರ ಸಂತೋಷವಾಂತಿ ನಾ. ಏನು? ಎಂತಹ ಸಂತೋಷದ ಸಮಾಚಾರವನ್ನು ತಂದಿರುವೆಯೇ? ಇಂತಹ ಸಂತೋಷದ ಸುದ್ದಿಯನ್ನು ತಂದಿರುವ ನಿನಗೆ ಏನಾದ್ರೂ ಉಡುಗೊರೆಯನ್ನು ಕೊಡಲೇಬೇಕಲ್ಲ? ನೋಡು, ಏನನ್ನ ಕೊಡು. ಹೇಳುತ್ತೇನೆ, ನನ್ನ ಪರಿಚಾರಕರಿಗೆ ಹೇಳುತ್ತೇನೆ, ನಿನಗೆ ತಕ್ಕದಾದ ಬಹುಮಾನವನ್ನೇ ಕೊಟ್ಟು ಕಳುಹಿಸು ಎಂದು. ಇದು ಹಿಂಗಾಗೋಯ್ತು. ಲೋಕದಲ್ಲಿ ನಿನ್ನಂತ ಮೂಢಶ್ರೀಯು ಉಂಟೆ? ಸರ್ಪದ ನೆರಳಿನಲ್ಲಿ ವಾಸಿಸುವ ಮಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ, ಏನು ಪ್ರಯೋಜನ ಇಲ್ಲ. ಏನಿದು? ಏಕೆ ಹೀಗೆ ಮಾತನಾಡುತ್ತಿರುವೆ ಮಂಥರ? ನಿನ್ನ ಮಾತುಗಳೇ ಒಂದು ನನಗೆ ಅರ್ಥವಾಗುತ್ತಿಲ್ಲವಲ್ಲ. ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಇದೇನಿದು ಮಂಥರ? ಏಕೆ ಹೀಗೆ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಇಡೀ ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ಇನ್ನು ತಾಯಿಯಾದ ನನಗೆ ಸಂತೋಷವಾಗುವುದಿಲ್ಲವೇನೆ? ಸಾಕು, ಸುಮ್ಮನೆ ಇರೆ.
ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನೀನು ಹಣೆ ಬರನೇ ಅಷ್ಟು. ನಾನೇನು ಮಾಡಿ ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾರೆ? ಇಲ್ಲವಲ್ಲ ಮಂತ್ರ, ನಿನ್ನ ಹೊರತಾಗಿ ಮತ್ತಾರು ನನಗೆ ಈ ಸಮಾಚಾರವನ್ನು ಹೇಳಲೇ ಇಲ್ಲವಲ್ಲ. ಯಾಕೆ ಹೇಳ್ತಾರೆ? ಸದ್ರುವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರೆ? ಏನೋ ಹೇಳುತ್ತಿರುವೆ? ನೀನೇ ಯೋಚಿಸು. ನಾನೇ ಕೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ ಬಿಡು. ಕೌಸಲ್ಯ ರಾಜಮಾತೆಯಾಗುವಳಲ್ಲ. ಆಗಲಿ ಬಿಡೆ. ಏಕ್ ಸೊರೋಯ್ತು ಕಣ. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವನು. ಮಂಥರ, ನೀನು ಕೌಸಲ್ಯಗೆ ದಾಸ. ಮಂಥರ, ಹಾಳಾಗು. ಏನು ಹೇಳುತ್ತೇವೆ? ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕು? ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ಈಗ ನಾನೇನ್ ಮಾಡಲಿ? ನನಗೆ ಒಂದೂ ತೋಚುತ್ತಿಲ್ಲ. ಎಲ್ಲವೂ ಮರೆತು ಹೋಗಿರುವುದು. ನಾನಿಲ್ಲವೇ? ನಾನು ಹೇಳಿದಂತೆ ಮಾಡಿದರಾಯಿತು. ಹಾಗೆ ಆಗಲಿ. ಅದೇನು ಮಾಡಬೇಕೆಂಬುದನ್ನು ನೀನೇ ಹೇಳು. ಹೇಳಿದಂತೆ ಮಾಡುವೆಯೋ? ನೀನು ಮೊದಲು ಹೇಳು. ಕೇಳಿಲ್ಲ ಅಂದ್ರೆ ಬಿಡೋರ್ಯಾರು? ಏನೋ ಹೇಳುತ್ತಿರುವೆ. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ದೇವಾಸುರರ ಯುದ್ಧ ಮಾರ್ತಿರ್ಸ್ಬಿಟ್ಟವಳು. ನೆನಪಿಗೆ ಬಂದಿತು ಮಂಥರ. ನಿಜವೇ, ಹಿಂದೆ ದೇವಾಸುರನ ಯುದ್ಧ ಮಾಡುವ ಸಮಯದಲ್ಲಿ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದೂ ಅಲ್ಲದೆ ಅವುಗಳನ್ನು ಸಮಯ ಬಂದಾಗ ಕೇಳಿಕೊ ಎಂದು ಸಹ ಹೇಳಿದ್ದರಲ್ಲವೇ? ಈಗ ತಕ್ಕ ಸಮಯ, ಈಗ ಕೇಳಿಕೊ. ಈಗಲೇ? ಹೇಗೆ, ಏನೆಂಬುದಾಗಿ ಕೇಳಿಕೊಳ್ಳಲಿ? ಈ ರೀತಿಯಾಗಿ ಕೇಳು. ಯಾವ ರೀತಿಯಾಗಿ ಕೇಳಲಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಆಹಾ, ಭಲೆ ಭಲೆ. ಏನು ಹೇಳಿದೆ? ಈಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ನಾನು ಕೇಳಿಕೊಳ್ಳಬೇಕೆ? ಅಲ್ಲ, ಹಾಗಾದ್ರೆ ಇನ್ನು ನನ್ನ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲೆ? ಏಕೆ, ಏನಾಯಿತು? ಅಲ್ಲ, ಗಾಚಾರ ಯಾರಾದ್ರೂ ಬಂದ್ಗೆಂದಾರ? 2ನೇ ವರಕ್ಕೆ ಆ ರಾಮಚಂದ್ರನು ನಾರುಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಹೆಂಗಾಗೋಯ್ತು? ಏನು ಇದೇನಿದು ಹೀಗೆ ಹೇಳುತ್ತಿರುವೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗು ಎಂದು ನಾನು ಕೇಳಿಕೊಳ್ಳಬೇಕೆ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನೀಚಳೆ, ನಿಕೃಷ್ಟಳೆ, ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತೆ? ಮಂಥರ, ನೀನು ವೃದ್ಧಳಾದ್ದರಿಂದಲೂ ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿರುವೆ ಎಂದು ಈಗಲೂ ಸಹ ನಿನ್ನನ್ನು ಶಿಕ್ಷಿಸದೆ ಹಾಗೆಯೇ ಬಿಡುತ್ತಿರುವೆ. ಈ ನಿನ್ನ ಹಾಳು ಮುಖವನ್ನು ನನಗೆ ತೋರಿಸಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು. ಇದೇನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಸುಮ್ಕಿದ್ದಿದ್ರ ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯಿದೇನೋ? ನಾಳೆಯೇ ನೆಗದ್ ಬಿದ್ದೋದು. ನಾನು ಪಟ್ಟಾಭಿಷೇಕ ಹಿಂದೆ
ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಹೇತಕ್ಕೆ ಕಳುಹಿಸಬೇಕಾಗಿತ್ತು. ಇದೆಲ್ಲವೂ ಅವರು ಮಾಡುತ್ತಿರುವುದು ಪಿತೂರಿ ತಾನೇ. ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಆಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಹೇಳಿದೆ. ಬರುವೆ ನಮ್ಮ. ಹಾಗಾದ್ರೆ ಈ ಮಂತ್ರಿ ಹೇಳುತ್ತಿರುವ ಮಾತುಗಳಲ್ಲಿ ಸತ್ಯಾಂಶ ಅಡಗಿರುವುದಲ್ಲವೇ? ಅಂತೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದ ಮೇಲೆ ಇದರಲ್ಲಿ ಏನೋ ಕುತಂತ್ರವೇ ಅಡಗಿರಬಹುದು. ಮಂಥರ ಮಂಥರ, ಹೋಗಲಿ ಬಿಡು, ಕೋಪ ಮಾಡಿಕೊಳ್ಳಬೇಡ. ಏನು ಇಲ್ಲ, ನನ್ನದು ಸರ್ವದ ಅಪರಾಧವಾಯಿತು, ಕ್ಷಮಿಸಿ ಬಿಡು. ಹಾಗಾದ್ರೆ ಈಗ ನಾನೇನು ಮಾಡಲಿ ಹೇಳು? ಹೇಗೆ ಕೇಳಿಕೊಳ್ಳಲಿ ಆ ವರಗಳನ್ನು? ಹೇಳ್ದಂಗೂ ಕೇಳಲ್ಲ. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲೆ ಅಲ್ಲವೇ? ಇದಕ್ಕೇನು ಕಮ್ಮಿ ಇಲ್ಲ. ಹೇಳ್ಕೊಳ್ಳೋದು ನೋಡೆ ತಾಯಿ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ ಮಾಡಲಿ? ಆಭರಣಗಳನ್ನೆಲ್ಲ ಕಳಚಿಡು. ಓಹೋ. ಕೇಶರಾಶಿಗಳನ್ನೆಲ್ಲ ಕೆದಡಿಕೋ. ಸಿಟ್ಟಿನಿಂದ ಮಲಗಿರು. ಹಾಗೆ ಆಗಲಿ. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ವರಗಳನ್ನು ಕೇಳು. ಓಹೋ, ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳಬಾರದು, ಅಷ್ಟೇ ತಾನೆ? ಹಾಗಾದರೆ ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಇದೇ ಅಲ್ಲವೇ ನಿನ್ನ ಮಾತು? ಅಷ್ಟೇ. ಬಯಲು ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರು ಗದರಿದರೆ ಏನು ಹೇಳುವೆ? ಮಹಾರಾಣಿ ನಾನು, ನನಗೆ ಅಷ್ಟು ತಿಳಿಯುವುದಿಲ್ಲವೇ? ಮತ್ತೆ ಮಂಥರೆಯೇ ಹೇಳಿಕೊಟ್ಟಿರೋಳೆಂದು ಹೇಳುತ್ತೇನೆ ಅಲ್ಲವೇ? ನೋಡ್, ನಾನು ಬುಡಕೆ ಬಂದಿರೋದು. ನನ್ನ ವಿಚಾರವೇ ಬೇಡ, ನಿನ್ನ ಸಮಾಚಾರವೇ ಬೇಡವೇ? ಇನ್ನೂ ಒಂದೆರಡು ದಿನ ಇರೋಣ ಅನ್ಕೊಂಡು. ಹಾಗೆ ಆಗ್ಲಿ ಮಂಥರ. ನೀನು ಜಾಗೃತಿಯಾಗಿ ಹೊರಡೋಳಾಗು. ಅದೋ ಮಹಾರಾಜರು ಇತ್ತ ಕಡೆ ಬರುತ್ತಿರುವರು, ನಾನು ಹೋಗಲಿ. ಎಲ್ಲ ಕಿತ್ತಾಗ್ತವಳೆ. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿ ನಾನಿನ್ನು ಬರುವೆ. ನಿನಗೆ ಮುಂದೈತ್ ನಡಿ. ಮಹಾರಾಜರು ಏನಿದು? ಕೈಕಾಂತಪುರಕ್ಕೆ ಬರಲು ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಅತಿ ಪ್ರೀತಿ ವಿಶ್ವಾಸದಿಂದ ಆದರಿಸುತ್ತಿದ್ದ ನನ್ನ ಪ್ರೀತಿಯ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ಕೈಕೆಯು ಮಲಗಿರುವಳು. ವಸ್ತ್ರಾಭರಣಗಳು ಚೆಲ್ಲಾಡಿವೆ. ಕೆದರಿದ ಕೇಶರಾಶಿ, ಮುಖಕಮಲಗಳು ಬಾಳಿರುವುದು. ಇವೆಲ್ಲವನ್ನು ಸಾಂತ್ವನಗೊಳಿಸಬಲ್ಲ ಈ ದಶರಥ ರಾಜೇಂದ್ರ. ಕೈಕಾ ದೇವಿ, ಕೈಕಾ ಹೇಳು ದೇವಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ನೀನು ಈ ರೀತಿ ಚಿಂತಾಕ್ರಾಂತಳಾಗಲು ಕಾರಣವೇನು? ನನ್ನಿಂದ ಏನಾದರೂ ಅಪಚಾರವಾಯಿತೆ?
ಅಥವಾ ನಿನ್ನ ದಾಸ ದಾಸಿ ಎಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ, ಏಕೆ ಮಾತನಾಡುವುದಿಲ್ಲವೇ? ನನ್ನಲ್ಲಿ ಕೋಪವೇ ಕೈಕಾ? ಛೀ, ಕೈಕಾ, ಕೋಪ ಮಾಡ್ಬದ ಮಾನು ನೀ ಮನೆಯೋಳ್ ಕೋಪ ಮಾಡ್ಬದ ಕೈಕಾ. ದೇವಿ, ಕೋಪ ಮಾಡ್ಬದ ಮಾನು ನೀ ಮನೆಯೋಳ್ ಕೋಪ ಮಾಡ್ಬದ ಮಾನು ನೀ ಮನೆಯೋಳ್ ಕೋಪ ಮಾಡ್ಬರ ದೇವೇ. ಕೈಕಾ, ದಲ್ಲಿಗ ಪ್ರಾಂತನಾದೆನೋ ಸಾಕು ಸುಮ್ಮನೆ ಇರಿ. ದಲ್ಲಿಗ ಪ್ರಾಂತನಾದೆನೋ ದಲ್ಲಿಗ ಪ್ರಾಂತನಾದೆನೋ ಕೋಪವೇಕೆ ನಿನಗೆ? ಪ್ರಾಣೇಶ್ವರ, ಕೈಕಾ, ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ನೀ ಕೋಪ ಮಾಡ್ಬರ ಮಾನು ನೀ ಮನೆಯೋ ಕೋಪ ಮಾಡ್ಬರ ಮನೆಯೋ ಕೋಪ ಮಾಡ್ಬರ ದೇವೇ. ಓಹೋ, ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯರ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ಅದು ಸರಿ. ಹಾಗಾದ್ರೆ ನಿಮ್ಮ ಅತಿಶಯವಾದ ಪ್ರೇಮ ಯಾರ ಮೇಲಿರುವುದು ಸ್ವಾಮಿ? ಕೈಕಾ, ಕೈಕಾ, ನನ್ನ ಮೋಹದ ಮಡದಿ ನೀನಿರುವಾಗ ಮತ್ತಾರ ಮೇಲೆ ಕೈಕಾ? ನಿನ್ನ ಮೇಲಲ್ಲವೇ ಕೈಕಾ ಅತಿಶಯವಾದ ಪ್ರೀತಿ ಇರುವುದು? ಆಹಾ, ನನ್ನ ಮೇಲೆ, ನನ್ನ ಹೊರತು ಮತ್ತಾರ ಮೇಲೆ ಇಲ್ಲವೇ ನಿಮ್ಮ ಪ್ರೇಮ? ಇಲ್ಲ ಕೈಕಾ, ಇಲ್ಲ. ನಿನ್ನ ಹೊರತು ಮತ್ತಾರ ಮೇಲೂ ಅತಿಶಯವಾದ ಪ್ರೀತಿ ಇಲ್ಲ ಕೈಕಾ. ಪ್ರಾಣೇಶ್ವರ, ಸರಿಯಾಗಿ ಆಲೋಚಿಸಿ ಹೇಳಿ, ನನ್ನ ಹೊರತು ಮತ್ತಾರ ಮೇಲೆ ಇಲ್ಲವೇ ನಿಮ್ಮ ಪ್ರೇಮ? ಹೋ ಹೋ, ಮರೆತಿದ್ದೆನು ಕೈಕಾ, ಮರೆತಿದ್ದೆನು. ನಿನ್ನನ್ನು ಬಿಟ್ಟರೆ ನನ್ನ ಮಗ ಶ್ರೀರಾಮಚಂದ್ರನಲ್ಲಿ ಅತಿಶಯವಾದ ಪ್ರೀತಿ ಇರುವುದು ಕೈಕಾ. ನೋಡಿದರು ನೋಡಿದರು, ಈಗಲೇ ಎರಡೆರಡು ಮಾತುಗಳನ್ನು ಆಡುತ್ತಿರುವಿರಲ್ಲ. ಅಯ್ಯೋ ಮರುಳೇ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಹಾಗಾದರೆ ಭರತನ ಮೇಲೆ ನಿಮಗೆ ಪ್ರೇಮವಿಲ್ಲವೆಂದಾಯಿತು? ಕೈಕಾ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ನನಗೆ ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನಾದ ಪ್ರೀತಿ ಇದ್ದೇ ಇರುವುದು. ತಿಳಿದಿರುವುದು ತಿಳಿಯದಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ
ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಅರಿಯದವಳೆ. ಅಯ್ಯೋ ಮರುಳೆ ಮರುಳೆ ಕೈಕಾ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ಬಹಳ ತ್ವರಿತವಾದ್ದರಿಂದ ಈ ಕಾರ್ಯವನ್ನು ನೆರವೇರಿಸಬೇಕಾಯಿತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದಿದ್ದೇನಲ್ಲ. ಬಾ ಕೈಕಾ, ಬಿಡಿ. ಬಾ ಕೈಕಾ, ಬಿಡಿ. ಕೈಕಾ, ಬಾ ಕೈಕಾ, ಕುಳಿತುಕೋ ದೇವಿ. ದೇವಿ, ಇಂತಹ ಆನಂದದ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೋ ದೇವಿ. ನಾನು ದಶರಥ ಚಕ್ರವರ್ತಿ ನಡೆಸಿಕೊಡುತ್ತೇನೆ. ನಾನು ಏನು ಕೇಳಿದ್ರು ನಡೆಸಿಕೊಡುವಿರಾ? ಓಹೋ, ಖಂಡಿತವಾಗಿ ನಡೆಸಿಕೊಡುತ್ತೇನೆ ದೇವಿ. ಖಂಡಿತವಾಗಿ ನಡೆಸಿಕೊಡುವಿರಾ? ಹೌದು ಕೈಕಾ. ಈ ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದ್ರೂ ಹೇಗೆ? ಕೇಳಿಕೋ ದೇವಿ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಪ್ರಾಣೇಶ್ವರ, ಹಿಂದೆ ದೇವಾಸುರನ ಒಡನೆ ಯುದ್ಧ ಮಾಡುವ ಸಮಯದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಸಮಯ ಬಂದಾಗ ನೀನೇ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದ್ದಲ್ಲ ದೇವಿ. ಆಹಾ, ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ನಿಜವೇ ಸ್ವಾಮಿ, ನಿಜವೇ. ಹಾಗಾದ್ರೆ ಈಗ ಆ ವರಗಳನ್ನು ಕೇಳಿಕೊಳ್ಳುತ್ತೇನೆ, ನಡೆಸಿಕೊಡುವಿರಾ? ಓಹೋ, ಅದೇನು ಕೇಳಿಕೋ ದೇವಿ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಆದರೂ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಆಣೆ ಇಡುವವರೆಗೂ ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆಯು ಬೇಡ. ನಿನ್ನಾಸೆ ಏನಿದ್ದರೂ ಹೇಳು, ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ. ನೀವು ರಾಮನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು ಕೈಕಾ, ಯಾವಾಗಲೂ ನನ್ನ ವಿಷಯದಲ್ಲಿ ವಿರೋಧವನ್ನಾಚರಿಸದ ನೀನು ಇಂದು ನಿನ್ನ ಮಾತಿನ ರೀತಿಯೇ ಬದಲಾಗಿರುವುದಲ್ಲ. ಇನ್ನೇನು ತಾನೇ ಕೇಳಿಯಾಳೋ ದೇವಿ. ಪ್ರಾಣೇಶ್ವರ, ಶ್ರೀರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುತ್ತೇನೆ, ಅದೇನು ಕೇಳಿಕೋ ದೇವಿ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಪ್ರಾಣೇಶ್ವರ, ಕೇಳಿಕೊಳ್ಳಲೇ? ಕೇಳಿಕೋ ದೇವಿ. ನೀವು ಕೋಪ ಮಾಡೋದಿಲ್ಲ ತಾನೆ? ಇಲ್ಲ ಕೈಕಾ. ಹಾಗಾದ್ರೆ ನನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕೈಕಾ, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವೆ? ಶ್ರೀರಾಮಚಂದ್ರನಿಗಾಗಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಮಾಡಬೇಕೆ? ಹೌದು ಸ್ವಾಮಿ. ಸರಿ ಕೈಕಾ, ಸರಿ. ಇನ್ನು ನಿನ್ನ 2ನೇ ವರವಾವುದು ಕೈಕಾ? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರು ಮಡಿಯನ್ನುಟ್ಟು ಜಠಾವಲ್ಕಲ ಧಾರಿಯಾಗಿ ಪುರ ಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಯಾರು ಮಾತನಾಡುತ್ತಿರುವುದು ಕೈಕೆಯೇ ಅಲ್ಲವೇ? ಈ ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಒಂದು ಭೂತವೆಂದು. ಪ್ರಾಣೇಶ್ವರ, ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕಾ ಅವನಿಗೆ ವನವಾಸವನ್ಯಾಚಿಸುತ್ತಿದ್ದಾಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಇಲ್ಲ 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 ಇಲ್ಲ, ನನ್ನ ಕೈಕಾ ಅಂತವಳಲ್ಲ, ಅಂತ ಕಠೋರ ಮನಸ್ಕಳೂ ಅಲ್ಲ. ಕೈಕಾ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ತಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ದೇವಿ, ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ. ರಾಮನು ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮಚಂದ್ರ ಬರಸಿಡಿಲು ಬಡಿದಿಹುದ ಕಾರ್ಮೋಡ ಕವಿದಿಹುದ ವಚನದ ಮಾತಿಗೆ
ಮಣಿದು ಮಸಣ ಸೇರಿದಂತಾಯಿತೆ ರಾಮ ಸಾಕು ಕೈಕಾ ಸಾಕು. ಕೇಳಲಾಗನು ಕೈಕಾ ಕೇಳಲಾಗನು. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂದಿತೆ? ಕೋಮಲ ಹೃದಯನಾದ ನನ್ನ ಶ್ರೀರಾಮನಿಗೆ ಈ ವಿಷಯವು ತಿಳಿದರೆ ಅದೆಷ್ಟು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ. ಅಲ್ಲದೆ ಈ ಅಯೋಧ್ಯೆಯ ಪುರಜನರಿಗೆ ಈ ವಿಷಯವು ತಿಳಿದರೆ ಪರಿಪರಿಯಾಗಿ ಹಾಡಿಕೊಳ್ಳುವರು. ಆಡಿಕೊಳ್ಳಲಿ ಬಿಡಿ. ಪರಿಪರಿಯಾಗಿ ಹಾಡಿಕೊಳ್ಳುವರು. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸದೆ ಆಜ್ಞಾಪಿಸಬೇಡ. ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳೇ ಹುರುಳಿ ಹೋಗು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ದೇವಿ, ಬೇಡ. ನನ್ನ ಮಾತನ್ನು ಕೇಳು. ನೀವು ಏನೇ ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ಪ್ರಾಣೇಶ್ವರ, ಆಡ್ದ ಮಾತನ್ನು ನಡೆಸಿಕೊಡುವರೋ ಇಲ್ಲವೋ ಹೇಳಿಬಿಡಿ. ಬೇಡ ಕೈಕಾ, ಬೇಡ. ಈ ಛಲವು ನಿನಗೆ ತಕ್ಕದ್ದಲ್ಲ ದೇವಿ. ದೇವಿ, ಛಲವೋ ರಾಮನಲ್ಲಿ ಬೇಡ. ಲಲನ ದಯದಿಂದ ನೋಡ. ಕೈಕಾ, ಬೇಡ ದೇವಿ, ಬೇಡ. ಸಾಧ್ಯವಿಲ್ಲ. ರಾಮನನ್ನು ಮಾತ್ರ ವನವಾಸಕ್ಕೆ ಚಲವೋ ರಾಮನಲ್ಲಿ ಬೇಡ. ಲಲನ ದಯದಿಂದ ನೋಡ. ಕೈಕಾ, ದೇವಿ, ಪ್ರಾಣೇಶ್ವರ, ನನ್ನ ಮಾತನ್ನು ಕೇಳು. ಹೋದು ನಿಬಿಡುನೆ ಕೋಪವ ನನ್ನೋಳು. ದೇವಿ, ನನ್ನ ಮಾತನ್ನು ಹೋದು ಬಿಡುನೆ ಕೋಪವ ನನ್ನೋಳು. ಪ್ರಾಣೇಶ್ವರ, ಮುಗಿವೆ ಅಬ್ಬಬ್ಬಾ. ನಿನ್ನೋಳು. ದೇವಿ, ಬೇಡ ದೇವಿ. ಬಿಡುನೆ ಕೋಪವ ನನ್ನೋಳು. ಕರವ ಮುಗಿವೆ ನಿನ್ನೋಳು. ಚಲವೋ ರಾಮನಲ್ಲಿ ಬೇಡ. ಲಲನ ದಯದಿಂದ ನೋಡ. ಕೈಕಾ, ದೇವಿ, ನನ್ನ ಮಾತನ್ನು ಕೇಳು. ಸಾಕು, ಸುಮ್ಮನೇರಿ. ಕೊಡೋನೆ ಪರಮ
ಸಾಧ್ಯವಿಲ್ಲ. ನನ್ನ ರಾಮನು, ನಿಮ್ಮ ರಾಮನು, ನನ್ನ ಮುದ್ದು ರಾಮನು, ಆಹಾ, ನಿಮ್ಮ ಮುದ್ದು ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣ ರಾಮನೋ. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಚಲವೋ ರಾಮನಲ್ಲಿ ಬೇಡ ಲಲನ ದಯದೆ ಚಲವೋ ರಾಮನಲ್ಲಿ ಬೇಡ ಲಲನ ಚಲವೋ ರಾಮನಲ್ಲಿ ಬೇಡ. ಬೇಡ ಕೈಕ, ಬೇಡ. ನಿನ್ನಿಷ್ಟದಂತೆಯೇ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆಗಲಿ. ಆದರೆ ನನ್ನ ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ದೇವಿ. ಸಾಧ್ಯವಿಲ್ಲ. ಆಜ್ಞಾಪಿಸಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಇದೇನಿದು? ಆಡಿದ ಮಾತಿಗೆ ತಪ್ಪಿ ಈ ರೀತಿ ನುಡಿತಿರುವಿರಲ್ಲ. ಆಗಲಿ, ಈಗಲೂ ಏನಾಯ್ತು? ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ನಾನು ನನ್ನ ಮಗನಾದ ಭರತನ ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇವೆ. ಕೈಕಾ, ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸವೆಲ್ಲವೂ ಏನಾದವು ಕೈಕಾ? ಏನಾದವೆ? ಹೌದು, ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಕುಲಘಾತಕಿ, ಏನು ಏನು ನನ್ನದು ಕಪಟ ನಾಟಕವೋ? ಕೈಕಾ, ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತವಾಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನು ನುಂಗಲು ಬಂದ ಮಾರಿ. ಪ್ರಾಣೇಶ್ವರ, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಸುಮಂತ್ರ, ಮಹಾರಾಜರು ಸಹ ಅದೇ ಆಲೋಚನೆಯಲ್ಲಿರುವರು. ನೀನು ಈಗಲೇ ಹೋಗಿ ಶ್ರೀರಾಮಚಂದ್ರನ ಇಲ್ಲಿಗೆ ಬರಮಾಡು. ಬೇಡ ಕೈಕ, ಬೇಡ. ನನ್ನ ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ ಕೈಕ. ಇದೋ ನಿನಗೆ ಕೈ ಮುಗಿದು ಬೇಡ. ನೀವು ಏನೇ ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ಅಯ್ಯೋ ಪ್ರಾಣೇಶ್ವರ, ಈಗಲೂ ಏನಾಯ್ತು? ಆಡ್ದ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡ್ದ ಮಾತಿಗೆ ತಪ್ಪಿದವರೆಂದು ಲೋಕದ ತುಂಬಾ ಡಂಗೂರದ ಮೂಲಕ ಸಾರಿಸಿ ಬಿಡುತ್ತೇನೆ. ಪ್ರಾಣೇಶ್ವರ, ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರಿ ಹೋಗು. ಅಸ್ತವು ಶಸ್ತ್ರದ ಕಡೆಗೆ ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಾಂತಿ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರ, ಜನಕ ಸಮಾಧಾನರಾಗಿ. ರಾಮಚಂದ್ರ, ಜನಕ ಇನ್ನೆಲ್ಲಿಯ ಸಮಾಧಾನ? ರಾಮಚಂದ್ರ, ಇನ್ನೆಲ್ಲಿಯ ಸಮಾಧಾನ? ಸಮಾಧಾನರಿಗೆ
ಅಮ್ಮ, ಈ ದಿವಸ ತಂದೆಯವರ ರೀತಿಯೇ ಬೇರೆಯಾಗಿರುವುದಲ್ಲ, ಕಾರಣವೇನು ತಾಯಿ? ಆಡ್ದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿರುವರೇನಮ್ಮ? ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು. ನಮ್ಮ ತಂದೆಯವರು ನಿಮ್ಮ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥೆ ಪಡುತ್ತಿರುವರು. ಓಹೋ, ಅದನ್ನು ತಿಳಿಸು ತಾಯಿ, ಅದನ್ನು ನಾನು ನಡೆಸಿಕೊಡುತ್ತೇನೆ. ಸರಿ ಹೋಯಿತು. ಇಲ್ಲಿವರೆಗೂ ಈ ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ನಿನ್ನ ಪರೀಕ್ಷೆಯಾಗಬೇಕೇನು? ರಾಮಚಂದ್ರ, ನಿನಗೇಕೆ ಬೇಕು ಈ ಗೊಡವೆ? ಅದನ್ನೆಲ್ಲವನ್ನು ಬಿಟ್ಟು ಬಿಡು. ಅಮ್ಮ, ಎಂದೂ ನೀನು ನನ್ನಲ್ಲಿ ಈ ರೀತಿ ಮಾತನಾಡಿದವಳಲ್ಲ. ಈ ದಿವಸ ಏಕೆ ಈಗ ಆಡುತ್ತಿರುವೆ? ತಿಳಿಸುತ್ತಾಯೇ ನಿನ್ನ ಮನದ ಅಭಿಷ್ಟವನ್ನು. ಅದನ್ನು ಆ ಸೂರ್ಯದೇವನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನೇ ಈಗ ನಡೆಸಿಕೊಡ್ಬೇಕೆಂದು ಕೇಳಿಕೊಂಡಿರುವೆನು. ಅಮ್ಮ, ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡಿರುವೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಅಮ್ಮ, ಭರತನಾರು, ಜ್ಞಾನಾರು, ಯಾರಾಡಿದರೇನಮ್ಮ ಈ ನೆಲವನ್ನ? ನಿಮ್ಮ ಇಷ್ಟದಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರ ಯಾವುದು ತಾಯಿ? ಏನು ನನ್ನ ಬೇಡ, ಆ ವಿಚಾರವನ್ನು ಮಾತ್ರ. ಜನಕ, ಅಯ್ಯೋ, ಸಮಾಧಾನರಾಗಿ. ಸುಮ್ಮನೆ ಇರಿ. ಆ ನಿಮ್ಮ ಗೋಳಾಟವನ್ನು ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯ್ತು. ಜನಕ, ಸಮಾಧಾನರಾಗಿ. ರಾಮಚಂದ್ರ, ಅಮ್ಮ, ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಯನ್ನುಟ್ಟು ಜಠಾವಲ್ಕಲ ಧಾರಿಯಾಗಿ ಪುರ ಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡಿರು. ಅಮ್ಮ, ಸಪ್ತಾಂಗದಿಂಗೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನು. ಅಮ್ಮ, 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 ಸಪ್ತಾಂಗದಿಂಗೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನು. ಅಮ್ಮ, 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 ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ, ಅಮ್ಮ, ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರ ತರುಳೆನ್ನ ಅಮರ ಕೀರ್ತಿಯಂಗೊಳಿಸಿದ ಮಾತೆ ನೀನು. ಅಮ್ಮ, ವನವಾಸ ನೆಪದಿಂದ ಅಮ್ಮ, ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪತವ ಎನಗಿತ್ತ ಮಾತೆ ನೀನು. ವನವಾಸ ನೆಪದಿಂದ
ಗಳಿಂದ ಮುನಿ ಜನರ ಸೇವಿಸುವ ಗಣಪದವಯನಗಿದ್ದ ಮಾತೆ ನೀನು ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ. ನಿಶ್ಚಯದಿ ವನವಾಸ ಕೊಪ್ಪಿದೆನು ಪುನೀತೆ, ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತೆ. ಅಮ್ಮ ಅಮ್ಮ